ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನಮ್ಮ ಬನಶಂಕರಿಯ ಶ್ರೀ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವ ಡಿಸೆಂಬರ್ 28ರಿಂದ ಜನವರಿ 7th ತನಕ 2026 ಜನವರಿ 7th ತನಕ ನಡೀತಾ ಇದೆ ವೀಕ್ಷಕರೇ. ಈ ಜಾತ್ರಾ ಮಹೋತ್ಸವದಲ್ಲಿ ತುಂಬ ವಿಶೇಷ ಪೂಜೆಗಳು, ಹೋಮ ಹವನಗಳು ಮತ್ತು ತುಂಬ ಡಿಫ್ರೆಂಟ್ ರಥೋತ್ಸವಗಳು ನಡೀತವೆ ವೀಕ್ಷಕರೇ. ಮೇಯ್ನು ರಥೋತ್ಸವ ಬಂದ್ಬಿಟ್ಟು ಜನವರಿ 3 ಬನದ ಹುಣ್ಣಿಮೆ ಅಂತ. ಜನವರಿ 3 ಈ ರಥೋತ್ಸವಗಳು ಮಧ್ಯಾಹ್ನ 1:10ರಿಂದ 1:40ಕ್ಕೆ ಒಂದು ರಥೋತ್ಸವ, ಅದಾದಮೇಲೆ 4:30ಕ್ಕೆ 4 ಗಂಟೆಗೆ ಒಂದು ಮಹೋತ್ಸವ, 4:30ಕ್ಕೆ ತಾಯಿಯ ಧೂಳೋತ್ಸವ ಅಂತ 3 ರಥೋತ್ಸವಗಳು ಅವತ್ತು ನಡೀತವೆ. ಜನವರಿ 3 ನಡೀತವೆ ವೀಕ್ಷಕರೇ. ಯಾರೇ ನೀವು ಶ್ರೀ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಅಂದರೆ ಶ್ರೀ ಬನಶಂಕರಿಗೆ ಹೋದರೆ ಅಲ್ಲೇ ಮೆಟ್ರೋ ಸ್ಟೇಷನ್ ಪಕ್ಕ ಇರುತ್ತೆ ಶ್ರೀ ಬನಶಂಕರಿ ಅಮ್ಮ ಟೆಂಪಲ್ ವೀಕ್ಷಕರೇ. ಈ ಬನಶಂಕರಿ ಅಮ್ಮ ಟೆಂಪಲಲ್ಲಿ 28ರಿಂದ ಸ್ಟಾರ್ಟ್ ಆಗಿ 28ರಿಂದ ಎಲ್ಲ ಗೋಪೂಜೆ, ಗಂಗಾ ಪೂಜೆ, ಮೂಲ ದೇವರ ಪೂಜೆ, ಗಣಪತಿ ಹೋಮ ಎಲ್ಲ ಸ್ಟಾರ್ಟ್ ಆಗಿ ಅಲ್ಲಿಂದ 29, 30, 31, 1, 2ನೇ ತಾರೀಕು ತನಕ ಪ್ರತಿಯೊಂದು ಹೋಮಗಳು ವೀಕ್ಷಕರೇ. ದುರ್ಗಾ ಹೋಮ ಆಗಲಿ, ಲಕ್ಷ್ಮೀನಾರಾಯಣ ಹೋಮ ಆಗಲಿ, ಮತ್ತು ನವಗ್ರಹ ಹೋಮ ಆಗಲಿ, ಮೃತ್ಯುಂಜಯ ಹೋಮ ಆಗಲಿ, ಸಹಸ್ರ ಮಹಾಗಣಪತಿ ಹೋಮ ಆಗಲಿ, ಎಲ್ಲ ಹೋಮಗಳು ಹವನಗಳು ನಿಮಗೆ 2ನೇ ತಾರೀಕು ತನಕ ನಡೀತವೆ ವೀಕ್ಷಕರೇ. 2ನೇ ತಾರೀಕು ವಿಶೇಷವಾಗಿ ನವಚಂಡಿಕಾ ಹೋಮ ನಡೆಯುತ್ತೆ. ಅದಾದಮೇಲೆ ಮೂಲ ದೇವರ ಸನ್ನಿಧಿಗೆ ವಿಶೇಷ ಪೂಜೆಯನ್ನು ಮಾಡ್ತಾರೆ ವೀಕ್ಷಕರೇ. ಅಲ್ಲಿ 2ನೇ ತಾರೀಕು ಪಲ್ಯದ ಪೂಜೆ ಅಂತ ಒಂದು ಮಾಡ್ತಾರೆ, ಅದು ವಿಶೇಷವಾದ 2ನೇ ತಾರೀಕು. 3ನೇ ತಾರೀಕು ಬರೋದು ಬನದ ಹುಣ್ಣಿಮೆ ದಿನ ಅಂತ. ಅಲ್ಲಿ ನಿಮಗೆ ಪ್ರತಿಯೊಂದು ರಥೋತ್ಸವಗಳು ಎಲ್ಲ 1:10 1 PM ಸ್ಟಾರ್ಟ್ ಆಗ್ತವೆ ವೀಕ್ಷಕರೇ. ಪ್ರತಿಯೊಂದು ರಥೋತ್ಸವಗಳು ಅಲ್ಲಿ ನಡೆದ್ಬಿಟ್ಟು ಅದಾದಮೇಲೆ 4, 5, 6, 7ನೇ ತಾರೀಕು ಕೂಡ ಇಲ್ಲಿ ಎಲ್ಲ ಸ್ಮಾಲ್ ಏನೇನೋ ವಿಶೇಷ ಶಾಕಾಂಬರಿ ದೇವಿಗೆ ಮುತ್ತಿನ ಪಲ್ಲಕ್ಕಿಯ ಪೂಜೆ, ಲಲಿತ ಸಹಸ್ರನಾಮ ಹೋಮ, ಮತ್ತು ಅದಾದಮೇಲೆ ಶಾಕಾಂಬರಿ ದೇವಿಗೆ ಪೂಜೆ, ಅದಾದಮೇಲೆ ಶಾಕಾಂಬರಿ ದೇವಿಯ ಸಹಸ್ರನಾಮ ಹೋಮ, ವಸಂತೋತ್ಸವ, ಗಿರಿಜಾ ಕಲ್ಯಾಣೋತ್ಸವ ಅವೆಲ್ಲ ತುಂಬ. ಮತ್ತು 7ನೇ ತಾರೀಕು ವೀಕ್ಷಕರೇ ವಿಶೇಷವಾಗಿ ರುದ್ರಾಭಿಷೇಕ ಮಾರ್ನಿಂಗ್ 8:30, ಅದಾದಮೇಲೆ ಮಹಾಭಿಷೇಕ, ತಾಯಿಗೆ ಮಹಾಭಿಷೇಕ ಆದಮೇಲೆ 7ನೇ ತಾರೀಕು ಜಾತ್ರೆ ಎಂಡ್ ಆಗುತ್ತೆ ವೀಕ್ಷಕರೇ. ಎಲ್ಲ ದಿನವೂ ನಿಮಗೆ ಅನ್ನದಾಸೋಹ ಕಾರ್ಯಕ್ರಮ ಇದ್ದೇ ಇರುತ್ತೆ, ಅಂದರೆ ವಿಶೇಷ ಪೂಜೆಗಳಿರ್ತವೆ. ಯಾರೇ ನೀವು ಮಾರ್ನಿಂಗು ಮತ್ತು ಮಧ್ಯಾಹ್ನ ಟೈಮು ಅನ್ನದಾಸೋಹ ಪೂರ್ತಿ ಇರೋದ್ರಿಂದ ಎಲ್ಲ ದೇವಿಗೆ ಯಾವಾಗಲಾರು ಹೋಗ್ಬೋದು. ಬಟ್ ಈ 3ನೇ ತಾರೀಕು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. 3ನೇ ತಾರೀಕು ಬನದ ಹುಣ್ಣಿಮೆ, ಅವತ್ತು ತುಂಬ ರಥೋತ್ಸವಗಳು ತುಂಬ ವಿಜೃಂಭಣೆಯಿಂದ ನಮ್ಮ ಶ್ರೀ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಬೆಂಗಳೂರಿನಲ್ಲಿ ನಡೆಸಲಾಗುತ್ತೆ ವೀಕ್ಷಕರೇ. ಹಾಗಾಗಿ ಅವತ್ತು ಬನಶಂಕರಿನೇ ಒಂಥರ ವಿಜೃಂಭಿಸ್ತಾ ಇರುತ್ತೆ. ಹಾಗಾಗಿ ಯಾರೇ ತಾಯಿ ಶ್ರೀ ಬನಶಂಕರಿ ಅಮ್ಮನವರ ಆಶೀರ್ವಾದ ಪಡ್ಕೋಬೇಕು, ಏನೇ ನಿಮ್ಮ ಕಾರ್ಯಕ್ರಮಗಳಿಗೆ 2026 ಎಲ್ಲ ಶುಭವಾಗಬೇಕು ಅನ್ನೋರು ಪ್ಲೀಸ್ ಈ ಶ್ರೀ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ನೀವು ಕೂಡ ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ. ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ಯಾವ ಡೇಟಲ್ಲಿ ಏನೇನು ಪೂಜೆ ಬರ್ತವೆ ಅಂತೆಲ್ಲ ಹೆಲ್ಪ್ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್.